ಸುವರ್ಣ. ಮಿಲನ 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 ಮಿಲನ. ಇವಳು ನನ್ನ ಮಗಳು ಮೇಡಮ್, ನಿಮ್ಮ ಹೆಸರೇ ಇಟ್ಟಿದ್ದೀವಿ. ಹಾ ಗೊತ್ತಾಯ್ತು. ಈ ನಿಮ್ ಮಿನಿ ಪ್ರಾರ್ಥನೆಯಿಂದಾನೆ ಇವತ್ತು ನಿಮ್ಮನ್ನ ಐಶ್ವರ್ಯನ ಈ ನಿಮ್ ಹೋಟೆಲ್ನ ನೋಡಕ್ಕಾಗಿದ್ದು. ಹೌದಾ? ಅದು ಹೇಗೆ? ಹರ್ಷ, ಆ ಕತೆ ಎಲ್ಲ ನಾನು ನಿಂಗೆ ಆಮೇಲೆ ಹೇಳ್ತೀನಿ. ಗೆಸ್ಟ್ ಬಂದಿದ್ದಾರೆ, ಹಾಗೆ ಕೂರಿಸಿದ್ಯಲ್ಲ, ಏನಾದರೂ ತಿನ್ನಕ್ಕೆ ಕೊಡಲ್ವಾ? ಹೌದಲ್ವಾ? ಮಾತಾಡ್ತಾ ಮಾತಾಡ್ತಾ ಮರ್ತೇ ಬಿಟ್ಟೆ. ಸರ್, ಏನು ತಗೋತೀರಾ? ಏನು ಬೇಡ ಹರ್ಷ, ನಮ್ದು ಇವಾಗ ತಾನೇ ಆಯ್ತು. ಹೀಗಂದ್ರೆ ಹೇಗೆ ಸರ್? ಮೇಡಮ್, ನೀವಾದ್ರೂ ಹೇಳಿ. ಅದು ಹಾಗಲ್ಲ ಹರ್ಷ. ಯಾಕೆ ಮೇಡಮ್? ನಮ್ಮ ಹೋಟ್ಲಲ್ಲಿ ತಿನ್ನಬಾರ್ದು ಅಂತನಾ ಅಥವಾ ಚೆನ್ನಾಗಿರಲ್ಲ ಅಂತನಾ? ಅಯ್ಯೋ, ಬೇಜಾರು ಮಾಡ್ಕೋಬೇಡಿ. ನಿಮ್ಮ ಹೋಟೆಲಲ್ಲಿ ತಿನ್ನೋದು ನಿಮಗೆ ಸಂತೋಷ ಅನ್ನೋದಾದ್ರೆ ಖಂಡಿತವಾಗ್ಲೂ ತಿಂತೀವಿ. ಆದರೆ ಒಂದು ಕಂಡೀಷನ್. ಮೇಡಮ್, ದುಡ್ಡು ತಗೊಳ್ಳಿ ಅನ್ನೋದನ್ನ ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳಿ, ಮಾಡೋಣ. ಅಲ್ಲ, ನಾಳೆ ನೀವು ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಅದಕ್ಕೆ ಓಕೆ ಅಂದ್ರೆ ನಾವಿವತ್ತು ಊಟ ಮಾಡ್ತೀವಿ. ಕರೆಕ್ಟಾಗಿ ಹೇಳಿದೆ. ಹ್ಞೂ ಹರ್ಷ, ನೀವಿಬ್ರು ನಾಳೆ ಊಟಕ್ಕೆ ಬರೋದಾದ್ರೆ ನಾವು ಇವಾಗ ತಿಂತೀವಿ. ಏನು ಮಾತಾಡ್ತಿದ್ದೀನಿ? ಪ್ರಾರ್ಥನಾ ಹುಷಾರಾದ್ಲು ಅನ್ನೋ ಖುಷಿಗೆ ಅವಳು ಹೇಳ್ದಾಗೆ ಮಾತಾಡ್ತಿದ್ದೀನಲ್ಲ. ಐಶ್ವರ್ಯ ಬಂದ್ರೆ ಮಾವ ಏನಾದ್ರು ಅಂದ್ರೆ? ಪ್ರಾರ್ಥನಾ, ಅದೆಲ್ಲ ಸರಿ ಅನ್ಸಲ್ಲ, ಬೇಡ. ಏನ್ ಸರಿ ಇರಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ನಾವಿವಾಗ ತಿನ್ಬೇಕು ಅಂದ್ರೆ ನೀವಿಬ್ರು ಈ ಮಿನಿ ಪ್ರಾರ್ಥನೆ ಕರ್ಕೊಂಡು ನಾಳೆ ನಮ್ಮ ಮನೆಗೆ ಊಟಕ್ಕೆ ಬರಬೇಕು. ಸರಿ ಮೇಡಮ್, ಬರ್ತೀವಿ. ಏನ್ ಸ್ಪೆಷಲ್ ನಿಮ್ಮ ಹೋಟೆಲಲ್ಲಿ? ಮಸಾಲೆ ದೋಸೆ ಮೇಡಮ್. ಇರಿ, ನಾನೇ ಮಾಡ್ಕೊಂಡ್ ಬರ್ತೀನಿ. ಏನ್ ಬೇಡ ಹರ್ಷ, ಅವರೇ ಮಾಡ್ಕೊಡ್ತಾರೆ ಬಿಡಿ. ಸರ್, ಹಾಗಂದ್ರೆ ಹೇಗೆ ಸರ್? ಇರಿ, ಹೀಗೋಗಿ ಹಾಗೆ ಬಂದ್ಬಿಡ್ತೀನಿ. ಐಶ್ವರ್ಯ, ತಗೊಳ್ಳಿ. ಚೆನ್ನಾಗಿದೆ ಹರ್ಷ, ಸೂಪರ್ ಆಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಇನ್ಮೇಲಿಂದ ನಾವು ಮಸಾಲೆ ದೋಸೆ ತಿನ್ನಕ್ಕೆ ಇಲ್ಲಿಗೆ ಬರ್ತೀವಿ. ಖಂಡಿತ ಬನ್ನಿ ಮೇಡಮ್, ನೀವು ಬಂದರೆ ನಮಗೂ ಖುಷಿನೇ. ಅಯ್ಯೋ ಹರ್ಷ, ಇವಾಗ ತಿಂದಿರೋದನ್ನ ಜೀರ್ಣ ಮಾಡ್ಕೊಳ್ಳೋಕೆ ಇನ್ನೂ 2 ದಿನ ಬೇಕಾಗುತ್ತೆ. ಇಲ್ಲಿ ಇದನ್ನೆಲ್ಲ ತಿಂದರೆ ಅಷ್ಟೇ. ಸರ್, ನಮ್ಮ ಹೋಟ್ಲಿಗೆ ಬಂದು ಬರೀ ದೋಸೆ ತಿಂದರೆ ಹೇಗೆ ಸರ್? ಜಾಮೂನ್ ತಗೊಳ್ಳಿ, ತಿಂದಿದ್ದು ಜೀರ್ಣ ಆಗುತ್ತೆ. ಹರ್ಷ ಅವರೇ, ಮರಿಬೇಡಿ, ನಾಳೆ ತಪ್ಪದೆ ಐಶ್ವರ್ಯನ್ ಕರ್ಕೊಂಡು ಬನ್ನಿ. ಐಶು, ಮಿಸ್ ಮಾಡಬೇಡ್ರೆ, ನಾಳೆ ನಿನ್ಗೊಂದು ಸರ್ಪ್ರೈಸ್ ಇದೆ. ಅಕಸ್ಮಾತ್ ಮರೆತ್ರೆ ನಾನೇ ಬರ್ತೀನಿ ನಿನ್ನನ್ನು ಕರ್ಕೊಂಡು ಹೋಗೋಕ್ಕೆ. ಸರಿ, ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಬರ್ತೀವಿ ಹರ್ಷ. ಬಾಯ್ ಐಶು. ಥ್ಯಾಂಕ್ಸ್ ಫಾರ್ ಒಳ್ಳೆ ಮಸಾಲೆ ದೋಸೆ ಹರ್ಷ. ಅತಿಥಿಗಳನ್ನ ಸತ್ಕರಿಸೋದು ನಮ್ಮ ಡ್ಯೂಟಿ ಸರ್, ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಹೋಗಿ ಬನ್ನಿ. ಬರ್ತೀವಿ ಐಶ್ವರ್ಯ ಅವರೇ.
ಅಜ್ಜಿ 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 ತಗೊಳ್ಳಿ ಕಾಫಿ ಕುಡೀರಿ. ಬಂಗಾರು ನೀನ್ ಕಾಫಿ ಮಾಡಿದ್ಯೇನೋ? ಹ್ಞೂ ಅಜ್ಜಿ, ನೀವು ಕಾಫಿ ಮಾಡೋದು ನಾನು ನೋಡ್ಕೊಂಡಿದ್ದೀನಿ. ಇವಾಗ ನಂಗೂ ಬರುತ್ತೆ. ಬೇಗ ಕುಡೀರಿ, ಇಲ್ಲಾಂದ್ರೆ ತಣ್ಣಗಾಗೋಗುತ್ತೆ. ಹುಡುಗಲ್ಲ ಚೆನ್ನಾಗಿದ್ಯಾ? ನನ್ನ ಬಂಗಾರಿ ತರನೇ ಸೂಪರ್ ಆಗಿದೆ. ಅಯ್ಯೋ, ಇನ್ನೂ ಸುತ್ತಾ ಇದೆ. ಒಂದ್ ನಿಮಿಷ ಇರಿ, ಬಂದೆ. ನನ್ಗೇನು ಆಗಿಲ್ಲ ಬಂಗಾರಿ. ನಾನು ಸಂಜೆ ಹೊತ್ತಿಗೆ ಸರಿ ಹೋಗ್ಬಿಡ್ತೀನಿ ಕಣೋ. ಇದನ್ನ ಹಾಕಿದ್ರೇನೆ ಜ್ವರ ಕಮ್ಮಿ ಆಗೋದು. ನೀವು ಸುಮ್ಮನೆ ಮಲ್ಕೊಳ್ಳಿ. ನಿನ್ನಂಥ ಮಗುನ ಪಡೆಯೋಕೆ ನಾವೆಲ್ಲ ತುಂಬ ಪುಣ್ಯ ಮಾಡಿದ್ದೀವಿ ಕಂದ. ನೀನು ಸ್ವಲ್ಪ ದಿನ ಬಂಗಾರು, ಇವತ್ತು ನೀನು ಏನೇನು ಕಳ್ಕೊಂಡಿದ್ಯೋ ಆ ದೇವರು ಎಲ್ಲನೂ ವಾಪಸ್ ಕೊಟ್ಬಿಡ್ತಾನೆ. ಪ್ರಾರ್ಥನಾ, ಇವತ್ತಿಗೆ ನಾನು ಪಟ್ಟ ಕಷ್ಟಗಳಿಗೆಲ್ಲ ಫಲ ಸಿಕ್ತು. ಇನ್ಮುಂದೆ ನಮ್ಮಿಬ್ಬರ ನಡುವೆ ಯಾವ ಅನ್ನಪೂರ್ಣನೂ ಬರಲ್ಲ, ಯಾವ ಅಂಜಲಿನೂ ಬರೋದಿಲ್ಲ. ನಿನ್ನ ಈ ಸಣ್ಣ ನಿದ್ರೆ ನಿಂಗೆ ತುಂಬ ರಿಲ್ಯಾಕ್ಸ್ ಕೊಡುತ್ತೆ. ಈ ನಿದ್ದೆಲಿ ಎಲ್ಲ ಮರೆತುಬಿಡು ಪ್ರಾರ್ಥನಾ. ಅಯ್ಯೋ, ಮನೆ ಬಂತ? ಕಾರಲ್ಲಿ ಹತ್ತು ಕೂತಿದ ತಕ್ಷಣ ಒಳ್ಳೆ ನಿದ್ದೆ ಬಂದ್ಬಿಡ್ತು. ಮನೆ ಬಂದಿದ್ದೇ ಗೊತ್ತಾಗ್ಲಿಲ್ಲ. ಐಶ್ವರ್ಯ ಸಿಕ್ಕಿದ ಖುಷಿಲಿ ತುಂಬಾ ಜಾಸ್ತಿ ಊಟ ಮಾಡ್ಬಿಟ್ಟೆ ಅನ್ಸುತ್ತೆ. ಇವಾಗ ಹೇಗೆ ಅನಿಸ್ತಾ ಇದೆ? ಮನ್ಸು ತುಂಬಾ ಹಗರ ಅನಿಸ್ತಾ ಇದೆ. ತುಂಬಾ ದಿನಗಳಿಂದ ಹೊತ್ತಿದ ಭಾರ ಒಂದೇ ಸಲ ಯಾರು ಇಳಿಸ್ದಾಗ ಅನಿಸ್ತಾ ಇದೆ. ಹಾಯ್ ಆಗ್ತಿದೆ ರೀ. ಜೊತೆಗೆ ಅನ್ನಪೂರ್ಣ, ಸುಮ, ಅಂಜಲಿ ಇವ್ರನ್ನೆಲ್ಲ ಭೇಟಿ ಮಾಡಿದ್ದು ಮೈಂಡಿಗೆ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಥ್ಯಾಂಕ್ ಯು ರೀ. ನಿಮ್ಮ ಈ ಒಳ್ಳೆ ಮನಸ್ಸಿಗೆ ನಾನು ಸದಾ ಕಾಲ ಸೋಲ್ತಾ ಇರ್ತೀನಿ. ನಡಿ. ಅಳಿಯಂದ್ರೆ ಹೋದ್ ಕೆಲ್ಸ ಎಲ್ಲ ಚೆನ್ನಾಗಾಯ್ತಾ? ಪ್ರಾರ್ಥನಾ, ನಾನು ಹಿಂಗೆ ಹೇಳಿರ್ಲಿಲ್ವಾ ಮಾವ ನಾವು ಬರೋದನ್ನೇ ಕಾಯ್ತಿರ್ತಾರೆ ಅಂತ? ನೋಡು, ಅವ್ರು ನಮಗೋಸ್ಕರನೇ ಕಾಯ್ತಾ ಇದ್ದಾರೆ. ರೀ, ನಾನೇನ್ ಲೇಟ್ ಮಾಡ್ಲಿಲ್ಲ. ಅಪ್ಪ, ಇವತ್ತೇನಾಯ್ತು ಗೊತ್ತಾ? ಬರ್ತಾ ದಾರಿಲಿ ಐಶ್ವರ್ಯನ್ ನೋಡಿದ್ವಿ. ಐಶ್ವರ್ಯನ? ಹ್ಞೂ ಅಪ್ಪ, ಅವ್ರಿಲ್ಲೇ ಹೋಟೆಲ್ ಬಿಸ್ನೆಸ್ ಮಾಡ್ತಿದಾರಂತೆ. ನೀವ್ ಅವಾಗ ಸಿಟಿಗೆ ಹೋಗ್ತಿರ್ತೀರಲ್ಲ, ನೀವ್ ನೋಡಿಲ್ವಾ? ನೀವೆಲ್ ನೋಡ್ತೀರಾ? ನೀವಾಯ್ತು ನಿಮ್ ಕೆಲ್ಸ ಆಯ್ತು ಅಂತ ಇರ್ತೀರಾ. ಅದ್ ಸರಿ, ಚಿಂತು ಎಲ್ಲಿ? ಏನ್ ಮಾಡ್ತಿದ್ದಾಳೆ? ಅದು ಚಿಂತು ಚಿಂತು ಅಳಿಯಂದ್ರೆ ಪ್ರಾರ್ಥನಾ ಹೇಳ್ತಿರೋದು ನಿಜಾನಾ? ನಿಜ ಮಾವ. ಅಕಸ್ಮಾತಾಗಲಿಗೆ ಹೋದ್ವಿ ಅಷ್ಟೇ. ಅದು ಹರ್ಷನ್ ಹೋಟ್ಲು ಅಂತ ಗೊತ್ತಿರಲಿಲ್ಲ. ಬಿಡಿ ಅಳಿಯಂದ್ರೆ, ಅದಕ್ಕೆ ನೀವು ಯಾಕೆ ಮುಜುಗರ ಪಡ್ತೀರಾ? ಅದು ಹಾಗಿರ್ಲಿ, ಈ ಅನ್ನಪೂರ್ಣ, ಸುಮಾ ಇವ್ರು ಸಿಕ್ಕಿದ್ರ? ಅವ್ರ ಜೊತೆ ಪ್ರಾರ್ಥನಾ ಹೇಗೆ ಮಾತಾಡಿದ್ಲು? ಹೋಗೋಕ್ಕೂ ಮೊದಲು ನನಗೂ ಒಂಥರ ಭಯ ಆಗ್ಬಿಟ್ಟಿತ್ತು. ಪ್ರಾರ್ಥನಾ ಹೇಗೆ ಬಿಹೇವ್ ಮಾಡ್ತಾಳೆ ಏನೋ ಅಂತ. ಮೊದಲು ಅವಳು ಒಂಥರ ಭಯ ಪಡ್ಕೊಂಡೆ ಮಾತಾಡ್ತಿದ್ಲು. ಆಮೇಲೆ ಮಾತಾಡ್ತಾ ಸರಿ ಹೋದ್ಲು.
ನಾವು ಶೀಸ್ ಆಲ್ ರೈಟ್, ಆಲ್ಮೋಸ್ಟ್ ನಾರ್ಮಲ್ ಆಗಿದ್ದಾಳೆ, ಇನ್ನೇನು ಭಯ ಇಲ್ಲ. ಆದರೆ ಏನು ಸಮರ್ಥ? ಇನ್ನೂ ಒಂದು ಸ್ವಲ್ಪ ದಿನ ಅವಳು ಇಷ್ಟದಾಗಿ ಅವಳನ್ನ ಬಿಟ್ಬಿಡ್ಬೇಕು. ಅವಳು ಬೇಕು ಅಂದಿದ್ದಿನ ಯಾರು ಬೇಡ ಅನ್ಬಾರ್ದು ಅಂತ ಡಾಕ್ಟರ್ ಅನ್ನಪೂರ್ಣ ಅವ್ರು ಹೇಳಿದ್ರು. ಅದಕ್ಕೆ ಐಶ್ವರ್ಯ ಸಿಕ್ಕಿದಾಗ ನನ್ಗೇನು ಮಾಡೋಕ್ಕಾಗಲಿಲ್ಲ. ಮಾವ ಅಳಿಯ ಇನ್ನೂ ಅಲ್ಲೇ ಏನ್ ಮಾಡ್ತಿದ್ದೀರ? ನಾನು ಫ್ರೆಶ್ ಅಪ್ ಆಗಿನೂ ಆಯ್ತು, ಚಿಂತು ನನಗೆ ಕಾಫಿ ಮಾಡ್ಕೊಟ್ಟಿದ್ದು ಆಯ್ತು. ಬಂದ್ವಿ ಮಗಳೇ, ಬಂದ್ವಿ. ರೀ, ಮೊದಲು ನೀವು ಫ್ರೆಶ್ ಆಗಿ ಬನ್ನಿ. ಬನ್ನಿ. ಕೇಳಿದ್ಯಪ್ಪ, ಇವಳ ಕಣ್ಣಿಗೆ ಐಶ್ವರ್ಯ ಫೋಟೋ ಬೀಳಬಾರ್ದು ಅಂತ ಅದನ್ನು ಮುಚ್ಚಿಡಕ್ಕೋಗಿ ಅವತ್ತು ಏನೆಲ್ಲ ರಾಧಾಂತ ಆಯಿತು. ಇವತ್ತು ಇವಳು ಐಶ್ವರ್ಯ ಹೋಟೆಲ್ಗೆ ಹೋಗಿ ತಿಂದಿದ್ದು ಅಲ್ಲದೆ ನಾಳೆ ನಮ್ಮನೆಗೆ ಊಟಕ್ಕೆ ಬಾ ಅಂತ ಬೇರೆ ಕರೆದಿದ್ದಾಳಂತೆ. ಹೌದಾ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಮಗಳೇ. ಇವಳು ಹುಷಾರಾಗ್ತಿದ್ದಾಳೆ ಅಂತ ಖುಷಿ ಪಡೋದಾ ಅಥವಾ ಇವಳು ದಾರಿಯಲ್ಲೇ ಹೋಗೋದಾ? ಏನಪ್ಪ, ಎಲ್ಲ ಗೊತ್ತಿದ್ದು ನೀನು ಹೀಗೆ ಹೇಳ್ತಿದ್ಯಲ್ಲ. ಮಗಳೇ, ಒಂದು ರೀತಿಯಲ್ಲಿ ಐಶ್ವರ್ಯನೂ ಈ ಮನೆ ಮಗಳು ತಾನೆ. ಈಗ ಪ್ರಾರ್ಥನೆ ಅವಳ ಹತ್ರ ಹೋಗಿ ಮಾತಾಡಿಸ್ಕೊಂಡು ಖುಷಿಯಾಗಿ ಬಂದಿದ್ದಾಳೆ ಮೇಲೆ ನಾವ್ಯಾಕೆ ಆತಂಕ ಪಡಬೇಕು? ಅದು ಅಲ್ಲದೆ ಅಳಿಯಂದ್ರ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ಈ ವಿಷಯದ ಬಗ್ಗೆ ಪ್ರಾರ್ಥನಾತ ಚರ್ಚೆ ಮಾಡೋದು ಬೇಡ. ಅವಳು ಸಂಪೂರ್ಣ ಗುಣ ಆಗೋದು ಅಷ್ಟೇ ಮುಖ್ಯ. ಮಿಕ್ಕಿದೆಲ್ಲ ರಾಮೇಶ್ವರ ನೋಡ್ಕೋತಾನೆ. ಹೋಗು, ಅಳಿಯಂದ್ರಿಗೆ ಕಾಫಿ ಕೊಟ್ಬಿಟ್ಟು ಬಾ. ಸರಿ, ತಗೋ. ಮಿಲನ 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 ಮಿಲನ. ಐಶ್ವರ್ಯ, ಇತ್ತೀಚೆಗೆ ಯಾಕೋ ನಿಮಗೆ ಜವಾಬ್ದಾರಿ ಇಲ್ಲ ಅಲ್ಲ? ನಮ್ಗಿರೋನು ಒಬ್ಳು ಮಗಳು, ಅವಳನ್ನ ಸ್ಕೂಲಿಂದ ನೇರವಾಗಿ ಮನೆ ಕರ್ಕೊಬರ್ಲಿಲ್ಲ ಅಂದ್ರೆ ಹೇಗೆ? ಹಾಗಲ್ಲ ಹರ್ಷ, ವಿಷಯ ಗೊತ್ತಿಲ್ಲದೆ ಸುಮ್ಮನೆ ನನ್ನ ಬೈಬೇಡ ನೀನು. ಸಮರ್ಥರು ಪ್ರಾರ್ಥನಾ ಮೇಡಮ್ ಇದಕ್ಕೆ ಸರಿ ಹೋಯ್ತು, ಇಲ್ಲಾಂದ್ರೆ ಏನು ಗತಿ? ಹರ್ಷ ನೋಡಿ ಐಶ್ವರ್ಯ, ನಾನು ನಿಮ್ಮನ್ನ ಬೈತಾ ಇಲ್ಲ, ಸ್ವಲ್ಪ ಕೇರ್ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಹರ್ಷ, ಸಮರ್ಥ ಪ್ರಾರ್ಥನಾ ಬಂದಿದ್ದು ನೀನು ಬೇಜಾರಾಗಿಲ್ಲ ತಾನೆ? ಬೇಜಾರು ಯಾಕೆ? ಇನ್ಫ್ಯಾಕ್ಟ್ ನನಗೆ ಸಂತೋಷನೇ ಆಯಿತು. ಅವ್ರು ಹಳೆದನ್ನೆಲ್ಲ ಮರೆತು ನಿಮ್ಮನ್ನ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೀವೇ ಏನು ಮಾತಾಡದೆ ಮುಖಾನ ಒಂಥರ ಮಾಡ್ಕೊಂಡಿದ್ರಿ. ಸಮರ್ಥ ಪ್ರಾರ್ಥನಾ ಬಂದಿರೋ ವಿಷಯ ಮಾವಂಗೇನಾದರೂ ಗೊತ್ತಾದರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಅಂತ ಭಯ ಆಗ್ತಿದೆ. ಈಗ ಅಪ್ಪ ಇಲ್ವಲ್ಲ ಐಶ್ವರ್ಯ, ಸುಮ್ಮನೆ ಇರಿ. ಇನ್ನೊಂದು ಸ್ವಲ್ಪ ಸಾಂಬಾರು ಹಾಕಿ. ಹರ್ಷ, ನಿಜವಾಗ್ಲೂ ಅವ್ರು ಬಂದಿದ್ರಿಂದ ನೀವು ನನ್ನ ಮೇಲೆ ಕೋಪ ಇಲ್ಲ ಅಲ್ವಾ? ಕೋಪ ಇದೆ, ಆದರೆ ಅವ್ರು ಬಂದಿದ್ದಕ್ಕಲ್ಲ. ನೀವಿನ್ನೂ ಹಳೆದನ್ನು ಮರ್ತಿಲ್ವಲ್ಲ, ಅದಕ್ಕೆ. ನಿನ್ನ ಸುಲಭವಾಗಿ ನಾನು ಮರೆಯೋದಕ್ಕಾಗಲ್ಲ ಹರ್ಷ. ಐಶ್ವರ್ಯ, ಈ 3 ವರ್ಷಗಳು ಅವ್ರು ಯಾರೂ ಇಲ್ಲದೆ ನಾವು ಬದುಕಿದ್ವಿ ತಾನೆ. ಮತ್ತು ಈಗ ಯಾಕೆ ಹಳೆ ನೆನಪುಗಳು? ಮರ್ತ್ಬಿಡಿ. ನೋಡಿ, ನಿಮ್ಮ ಮುಂದೆ ಅವರೇ ನಿಮ್ಮ ಮುಂದೆ ಬಂದರು, ನಿಮ್ಗೆ ಆ ದಿನಗಳು ನೆನಪಾಗಬಾರ್ದು. ಅವರೇ ಇದನ್ನೆಲ್ಲ ಮರ್ತಿರುವಾಗ ನಿಮ್ಮ ಕೈಲಿ ಮರೆಯೋಕ್ಕಾಗಲ್ವಾ? ನಿಜ ಹರ್ಷ, ಈ 3 ವರ್ಷ ಎಲ್ಲದನ್ನು ಮರೆತು ನಾನು, ನನ್ನ ಸಂಸಾರ ಇಷ್ಟೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವ್ರನ್ನ ನೋಡಿದ್ಮೇಲೆ ನಂಗೆ ಮತ್ತೆ ಹಳೇದೆಲ್ಲ ನೆನಪಾಗ್ತಿದೆ. ಎಷ್ಟೋ ದೂರದಲ್ಲಿ ತೀರ ಇದ್ರು ಅಪ್ಪಳಿಸೋ ಸಾಗರದ ಅಲೆಗಳ ಥರ ಅಪ್ಪಳಿಸ್ತೀವಿ ಹರ್ಷ. ಐಶ್ವರ್ಯ, ಸಾಗರದಲ್ಲಿ ಬರೀ ಕೈ ನೆನಪುಗಳು ಮಾತ್ರ ಇರೋದಿಲ್ಲ, ಒಳ್ಳೆ ನೆನಪುಗಳು ಇರ್ತವೆ. ಸಾಗರದ ಅಲೆ ಬಂದರೂ ಸರಿ, ಅಷ್ಟೇ ಯಾಕೆ ಸುನಾಮಿ ಅಲೆಗಳು ಬಂದರೂ ಅದನ್ನು ಹೆದರಿಸುವಂಥ ಧೈರ್ಯ ದಡಕ್ಕಿರಬೇಕು. ಅಷ್ಟು ಗಟ್ಟಿ ಮನಸ್ಸು ನಂಗಿಲ್ಲ ಹರ್ಷ. ಆ ನೆನಪುಗಳು ನಂಗೆ ಹತ್ರ ಆಗೋದಕ್ಕೂ ಮುಂಚೆ
ನಾವು ಅದರಿಂದ ದೂರ ಹೋಗೋದೇ ಒಳ್ಳೇದು ಅನ್ಸುತ್ತೆ. ಐಶ್ವರ್ಯ, ಏನು ಮಾತು ಅಂತ ಆಡ್ತಾ ಇದ್ದೀರಾ? ಅಲ್ಲ, ನಾವು ಈಗ ತಾನೇ ಸೆಟ್ಲ್ ಆಗ್ತಾ ಇದ್ದೀವಿ, ಮತ್ತೆ ದೂರ ಹೋಗೋ ಮಾತಾಡ್ತಿದ್ದೀರಲ್ಲ. ಆಯಿತು, ನಾವಿಲ್ಲಿಂದ ದೂರ ಹೋದ್ವಿ ಅಂತಲೇ ಇಟ್ಕೊಳ್ಳಿ. ಆಗ ಅವ್ರು ಮತ್ತೆ ಅಲ್ಲಿಗೂ ಬಂದರೆ ನಾವು ಅಲ್ಲಿಂದ ಮತ್ತೆ ದೂರ ಹೋಗೋಕ್ಕಾಗುತ್ತಾ? ಹಾಂ, ನನ್ನ ಮನ್ಸಲ್ಲಿ ಒಂದ್ಸಲ ಅರ್ಥ ಮಾಡ್ಕೋ ಹರ್ಷ. ನೋಡಿ ಐಶ್ವರ್ಯ, ನಾನು ಎಲ್ಲನೂ ಅರ್ಥ ಮಾಡಿಕೊಂಡೇ ಮಾತಾಡ್ತಾ ಇದ್ದೀನಿ. ನಾವು ಫಿಸಿಕಲಿ ಎಷ್ಟೇ ದೂರ ಹೋದರೂ ನೆನಪುಗಳು ನಮ್ಮ ಮನಸ್ಸಿನ ಸುತ್ತಾನೇ ಇರ್ತವೆ. ಆದರೆ ಆ ನೆನಪುಗಳನ್ನ ನಿಮ್ಮ ಮನಸ್ಸಿನಿಂದ ದೂರ ಕಳಿಸಿ. ಆಗ ಯಾರೇ ಬಂದರೂ ಏನೇ ಆದರೂ ಆ ನೆನಪುಗಳು ನಿಮ್ಮ ಹತ್ರ ಬರೋದಿಲ್ಲ. ಆಗ ನಾವು ದೂರ ಹೋಗೋ ಪರಿಸ್ಥಿತಿನೂ ಬರೋದಿಲ್ಲ. ಆ ವ್ಯಕ್ತಿನ ಪ್ರಾರ್ಥನೆ ನೋಡಿದ ತಕ್ಷಣ ನಾನು ಮಾಡಿದ ತಪ್ಪುಗಳೆಲ್ಲ ಕಣ್ಮುಂದೆ ಬರುತ್ತೆ. ನೀನು ನೆನಪಾಗ್ತೀಯ. ನನಗೆ ಮೋಸ ಮಾಡ್ತಿದ್ದೀನೇನೋ ಅನ್ನೋ ಗಿಲ್ಟ್ ಕಾಡೋಕೆ ಶುರು ಆಗುತ್ತೆ. ಇದನ್ನೆಲ್ಲ ಹೇಗೆ ಸಹಿಸ್ಕೊಳ್ಳಿ ಹರ್ಷ? ಈ 3 ವರ್ಷದ ಖುಷಿ ಮುಂದೆ ಎಲ್ಲಿ ನನ್ನ ಲೈಫಲ್ಲಿ ಕಳೆದು ಹೋಗುತ್ತೋ ಅನ್ನೋ ಭಯ ಶುರು ಆಗಿದೆ ಇವತ್ತು. ಇದನ್ನೆಲ್ಲ ನಿನಗೆ ಹೇಳಿದ್ರೆ ನೀನು ಅದನ್ನೆಲ್ಲ ಮರ್ತಿದ್ದೀನಿ ಅಂತ್ಯ. ನನ್ನ ನಿಂತರನೇ ಇರು ಅಂತ್ಯ. ಅದೆಲ್ಲ ಇನ್ಮೇಲೆ ಸಾಧ್ಯನಾ? ಮಿಲನ 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 ಮಿಲನ. ಥ್ಯಾಂಕ್ಸ್ ರೀ. ಥ್ಯಾಂಕ್ಸಾ? ಯಾಕೆ? ಯಾಕಂದ್ರೆ ನನ್ಗೇನೇನ್ ಬೇಕು ಅಂತ ನನ್ಗಿಂತ ನೀವೇ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಲ್ಲ, ಅದಕ್ಕೆ. ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂದ್ರೆ ಎಷ್ಟು? ಇಷ್ಟು. ಇಷ್ಟೇನಾ? ಯಾಕಂದ್ರೆ ನನ್ಗೆ ಆಸೆ ಇರೋದೇ ಇಷ್ಟ ಅಲ್ವಾ? ಇಷ್ಟರಲ್ಲಿ ಇನ್ನು ಎಷ್ಟು ಆಸೆಗಳು ಬಾಕಿ ಇದೆ? ಈ ಗಂಡನ ಜೊತೆ ಯಾವಾಗ್ಲೂ ಕಡೆವರೆಗೂ ಹೆಂಡತಿ ಹೀಗೆ ಇರಬೇಕು ಅನ್ನೋದು. ಹೌದು, ನಿಮ್ಮ ಆಸೆ ಏನು ಅಂತ ಹೇಳಿಲ್ಲ. ನಿನ್ನ ಪುಟ್ಟ ಆಸೆಗಳನ್ನ ಈಡೇರಿಸಿ ನಿನ್ನ ಖುಷಿನ ಕಡೆವರೆಗೂ ನೋಡ್ಬೇಕು ಅನ್ನೋದಷ್ಟೇ ನನ್ನ ಆಸೆ. ರೀ, ನೀವ್ ಯಾಕೆ ಇಷ್ಟೊಂದು ಒಳ್ಳೆಯವರು? ಎಷ್ಟು ಎಷ್ಟು ಅಂತ ಗೊತ್ತಿಲ್ಲ, ಆದ್ರೆ ನೀವು ತುಂಬಾ ಒಳ್ಳೆಯವರು. ಹೆಂಗೆ? ನಾನೇನೇ ಹೇಳಿದ್ರು ಕೇಳ್ತೀರಾ, ನಾನೇನೇ ಮಾಡಿದ್ರು ಸಹಿಸ್ಕೋತೀರಾ. ನನಗೆ ಸ್ವಲ್ಪ ನೋವಾದ್ರೂ ನೀವು ಸಹಿಸ್ಕೊಳ್ಳಲ್ಲ. ನಾನು ನಿಮಗೆ ಎಷ್ಟೇ ತೊಂದರೆ ಕೊಟ್ಟರು ನೀವು ಮಾತ್ರ ನನಗೆ ಬರೀ ಪ್ರೀತಿ ಕೊಡ್ತೀರಾ ಅಲ್ವಾ?